ಪರೋಕ್ಷಪ್ರಿಯಾ ಹಿ ವಹಿ ದೇವಾಃ ಪಂಚಾರ್ಥದೀಪಂ ದರ್ಶಯಾಮಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 7:40 ಆಗ್ತದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ. ನನಗೆ ಮತ್ತೆ ಕಾಫ್ ಆಗಿ ಲೈಟಾಗಿ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿದೆ. ಹಾಗಾಗಿ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಹಾಗೆ ಇವತ್ತು ಪೂಜೆ ಇದ್ದಿದ್ದರಿಂದ ತಲೆ ಸ್ನಾನ ಮಾಡಿದ್ದೆ. ಈ ಒಂದು ಕ್ಲೈಮೇಟ್ಗೆ ತಲೆ ಸ್ನಾನ ಮಾಡಿದರೆ ಹೇರ್ನ ನೀಟಾಗಿ ಒಣಗಿಸ್ಕೋಬೇಕಾಗತ್ತೆ. ಸೊ ನಾನು ಯೂಶಲಿ ಹೆಚ್ಚಾಗಿ ಹೇರ್ ಡ್ರೈಯರ್ಸ್ನ ಯೂಸ್ ಮಾಡೋದಿಲ್ಲ. ನನಗೆ ಅಷ್ಟಾಗಿ ಇಷ್ಟನೂ ಆಗೋದಿಲ್ಲ ಹೇರ್ ಡ್ರೈಯರ್ನ ಯೂಸ್ ಮಾಡೋದು. ಹಾಗಾಗಿ ಜಸ್ಟ್ ಟವಲಲ್ಲೇ ವೈಪ್ ಮಾಡ್ಕೊಂಡಿರ್ತೀನಿ. ಸೊ ನನ್ನ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ನಿಮ್ಮೆಲ್ರಿಗೂ. ಇವತ್ತು ನಾವು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ದೀವಿ. ಸೊ ಸ್ಕಂದನೂ ಕೂಡ ಇನ್ನು ಮಲಗಿದಾನೆ. ಅವನ್ನ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿಸಿದ್ಮೇಲೆ ನಾನು ರೆಡಿ ಆಗಬೇಕು. ಇವತ್ತು ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಲೈಟ್ ವೆಯ್ಟ್ ಕೂಡ ಇದೆ. ಬ್ರೈಟ್ ಕಲರ್ ಇರೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ವೇರ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಒಂದು ಸ್ಯಾರಿಯಲ್ಲಿ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸಿಂಪಲ್ ಆಗಿದ್ರು ಕೂಡ ಆ ಬ್ರೈಟ್ ಕಲರ್ ವೇರ್ ಮಾಡಿದಾಗ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ನಾನು ಕೂಡ ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲೇ ನಮ್ಗೆ ಸರಿ ಹೋಗಂಗಿಲ್ಲ. ಏನ್ ಮಾಡಿದ್ರು ಬರೀ ಹೇಳ್ರಿ, ನೀವೇ ಹೇಳ್ರಿ. ಕೂದಲೆಲ್ಲ ಈಗ ಇವರು ಗ್ರೀನ್ ಸ್ಯಾರಿ ವೇರ್ ಮಾಡಿದ್ದಾರಲ್ಲ, ಅವರು ನಮ್ಮ ಹಸ್ಬೆಂಡ್ ದೊಡ್ಡಪ್ಪನ ಮಗಳು. ಹಾಗೆ ರೇಗಿಸ್ತಾ ಇದ್ರು ನನಗೆ, ಹೇಳು ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ನಾನು, ನಮ್ಮ ಮನೆಯವರು ತಂಗಿ ಆಗಬೇಕು ಅಂತ ಹೇಳು ಅಂತ ರೇಗಿಸ್ತಾ ಇದ್ರು ನನಗೆ. ಈ ರೀತಿ ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡುವಾಗ ನಂಗೆ ರೇಗಿಸ್ತಾನೆ ಇರ್ತಾರೆ. ಪುರೋಹಿತರು ಕೂಡ ಆನ್ ಟೈಮ್ಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಸಂಡೇ ಪೂಜೆನ ಇಟ್ಕೊಂಡಿದ್ರಿಂದ ಎಲ್ರಿಗೂ ಬರ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು 10 ಗಂಟೆಯಿಂದ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಪುರೋಹಿತರು ಕೂಡ 10 ಗಂಟೆಗೆ ಬಂದು ಎಲ್ಲ ಅಲಂಕಾರ ಎಲ್ಲ ಮಾಡ್ತಾ ಇದ್ರು. ಇದಾದ ನಂತರ ಒಬ್ಬೊಬ್ಬರೇ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನಾವು ನಮ್ಮ ಮನೆಯಲ್ಲಿ ಮಾಡಿಸ್ತಾ ಇರುವಂತ 5ನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ. ತುಂಬಾನೇ ಸಿಂಪಲ್ ಆಗಿ ಮಾಡಿಸಿದ್ವಿ. ಪವಿತ್ರಂ ಪುರುಷಾಸನಂ ಕೂರ್ಮಾಸನಾಯ ನಮಃ, ಅನಂತಾಸನಾಯ ನಮಃ, ಯೋಗಾಸನಾಯ ನಮಃ, ಮಧ್ಯೆ ಪರಮ ಸುಖಾಸನಾಯ ನಮಃ. ಆಸನಂ ಪರಿಕಲ್ಪ್ಯ ಕೈ ಹಾಕೊಂಡು ಕೈ ಒರೆಸ್ಕೊಳ್ಳಿ. ಅಪೋಪಸ್ಪೃಶ್ಯ ಮೂರು ಸರಿ ನೀರು ಬಿಡಿ. ಓಂ ದುರ್ಗಾಯೇ ನಮಃ. ಕೈ ಒರೆಸ್ಕೊಳ್ಳಿ. ಅಪೋಪಸ್ಪೃಶ್ಯ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೋದ್ರಿಂದ, ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಹಾಗೆ ನಾವು ಅನ್ಕೊಂಡಿರುವಂತ ಕೆಲಸಗಳು ಕಾರ್ಯಗಳು ಕೂಡ ನೆರವೇರುತ್ತೆ. ಇದು ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಅಂತಾನೆ ಹೇಳ್ತೀನಿ. ಲಾಸ್ಟ್ ಇಯರ್ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಅಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಸುಮಾರು ನಮ್ಮ ಲೈಫಲ್ಲಿ ನಡೆದಂಥ ಘಟನೆಗಳು, ನಮಗೆ ಯಾವ ರೀತಿ ಈ ಒಂದು ಪೂಜೆ ಮಾಡಿಸಿದ ಮೇಲೆ ಅನ್ಕೊಂಡಿರುವಂಥ ಕೆಲಸಗಳು ಕಾರ್ಯಗಳು ಈಡೇರುತ್ತು ಅಂತ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸಮೇತ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಅಧ್ಯಕ್ಷಿ ಸಹ ಕುಟುಂಬಾನಾಂ ದೈವಾನುಗ್ರಹ ಸಿದ್ಧ್ಯರ್ಥಂ ಸಹ ಕುಟುಂಬಾನಾಂ ಸಕಲ ಕುಲದೇವತಾ ಅನುಗ್ರಹ ಸಿದ್ಧ್ಯರ್ಥಂ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ವ್ರತಾಖ್ಯಂ ಕರ್ಮ ಕರಿಷ್ಯೆ. ಆಶ್ಲೇಷ ನಕ್ಷತ್ರೆ ಕರ್ಕಾಟಕ ರಾಶೌ ಜಾತಸ್ಯ ಶಶಿಧರ ನಾಮಧೇಯಸ್ಯ ಮಮಾಂತಿಕೆ ಸಹ ಧರ್ಮಪತ್ನ್ಯಾಃ ಸದೃಶಾ ನಕ್ಷತ್ರೆ ಕುಂಭರಾಶೌ ಜಾತಾಯಾಃ ಪೂಜಾ ನಮ್ಯಾಃ ತಸ್ಯ ಕುಮಾರಸ್ಯ. ಮಕ್ಕಳದು ನಕ್ಷತ್ರ ಮಖಾ ನಕ್ಷತ್ರೆ ಸಿಂಹರಾಶೌ ಜಾತಸ್ಯ ಸ್ಕಂಧ ನಾಮಧೇಯಸ್ಯ ಶಿವಕುಮಾರ ನಾಮಧೇಯಸ್ಯ ಅನುಸೂಯಮ್ಮ ನಾಮ್ಯಾಃ ಯಜಮಾನಸ್ಯ. ಮತ್ತೆ ಸುನಂದಾ ನಾಮಧೇಯಸ್ಯ ಪ್ರವೀಣ್ ನಾಮ್ಯಾಃ ತಸ್ಯ ಕುಮಾರಸ್ಯ. ತರುಣ್ ನಾಮಧೇಯಸ್ಯ ಆದಿತ್ಯ ನಾಮಧೇಯಸ್ಯ ಶ್ರೀದೇವಿ ನಾಮಧೇಯಸ್ಯ ಅಭಯ ನಾಮ್ಯಾಃ ಯಜಮಾನಸ್ಯ.
शिवलीलानामधेयस्य शिवानन्दनामधेयस्य सह कुटुम्बं क्षेम स्थैर्य धैर्य परमेश्वर अनुग्रह सिद्ध्यर्थं स्थलदेवता अष्टगणपति अष्टोत्तर गणपति परिपूर्ण अनुग्रह सिद्ध्यर्थं मम अस्मिन् दिने करिष्यमान मुखेन करिष्ये तदंग मम सह कुटुम्बानां जातकरीत्या आदित्यादि नवग्रह दोष परिहार सिद्ध्यर्थं नमस्तस्मै गणाधिपतये नमः। ओम गणानान्वा गणपतिं नमामहे कविं कवीनामुश्रवस्तमं ज्येष्ठराजं ब्रह्मणां ब्रह्मणस्पद आरश्रवन्नोतिविस्य दशानाम् अस्मिन् बिम्बे महागणपतिने ध्यायामि महागणपतिने आवाहयामि महागणपतये नमः। रत्नसिंहासनं समर्पयामि महागणपतये नमः। पाद्यं समर्पयामि अर्घ्यं समर्पयामि आचमनीयं समर्पयामि। विघ्नराजाय नमः धूम्रकेतवे नमः गणाध्यक्षाय नमः बालचन्द्राय नमः मूषिकवाहनाय नमः सर्वसिद्धि फलप्रदायकाय नमः। ओम दशांगं कुक्कुलं धूपं सुगन्धं समाहरं कपिलासुसंयुक्तं धूपम् अक्षतां समर्पयामि। ताय विघ्नविनाशिने शिवसुताय श्रीवरदमूर्ते उदय महागणपतेः प्रीता सुप्रसन्न वरदा भवन्तु सानिध्यं कुरु। ತೆಗ್ದೆ शतमानं भवति शताय पुरुषशतेन्द्रिय आयुष्येवेन्द्रिये प्रतिष्ठति रोचमानः शोभमानः कल्याणः मंगलानि भवन्तु उत्तरोत्तरापुण्यस्तु महागणपति प्रसाद सिद्धिरस्तु। ಪುರೋಹಿತರು ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮೊದಲು ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಹಾಗೆ ನವಗ್ರಹಗಳಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆನ ನೀಟಾಗಿ ಮಾಡಿಕೊಟ್ರು. ಹಾಗೆ ಅದರಲ್ಲಿ ಬರುವಂಥ 5 ಕಥೆಗಳನ್ನು ಎಲ್ರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳಿದರು. ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಕಥೆಗಳನ್ನು. पंचभूतो भवते पंचभूतो हवेनामीशः संवायेतं पंचहोतकं संतं पंचहोतेत्याचक्षसे परोक्षेण परोक्षप्रिया हि वहि देवाः पंचार्थदीपं दर्शयामि परिमलपत्रपुष्पं समर्पयामि महामङ्गलनिराजनः फलपूजां करिष्ये। ಸ್ಕಂದನ್ಗೂ ಇನ್ನು ಪೂರ್ತಿಯಾಗಿ ಹುಷಾರಾಗಿರ್ಲಿಲ್ಲ, ಹಾಗಾಗಿ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಇನ್ನು ಪೂಜೆ ಮುಗ್ದೇ ಇರ್ಲಿಲ್ಲ, ಮಲ್ಗೆ ಬಿಟ್ಟ. ಅವನು ಯಾವುದೇ ರೀತಿಯ ಫೋಟೋ ವಿಡಿಯೋಸ್ ಬರಲೇ ಇಲ್ಲ. ನವಾಗಾರ ಗೃಹ ಪ್ರವೇಶಾಧಿ ಸತ್ಸಂತಾನಾಧಿ फलयोग्यता सिद्ध्यर्थं इदं पूर्णफलं सत्यनारायण पादं समर्पयामि। सत्यनारायण स्वामी देवताभ्यो नमः। पूर्णफलं समर्पयामि। नैवेद्ये देवसुवामेतानि हविं च भवन्ति देवा वै देवानागुं सवाः तगेवास्मे सवान् प्रयच्छन्ते तगेनं पुनः श्रवन्ते राज्याय देवसु राजा भवति अवाहित कुलदेवता सत्य। ಯಾವುದೇ ರೀತಿಯ ಹೆಚ್ಚು ಆಡಂಬರಗಳಿಲ್ಲದೆ ತುಂಬಾನೇ ಸಿಂಪಲ್ ಆಗಿ ಪೂಜೆನ ಮಾಡಿಸಿದ್ವಿ. ಪ್ರತಿ ವರ್ಷ ಹೀಗೆ ಮಾಡಿಸ್ತಾ ಇದೀವಿ. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಮನೆಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ಪೂಜೆ ಹೋಮಗಳನ್ನ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ, ಮನೇಲಿರುವಂತವ್ರಿಗೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ. ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ.
ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಇನ್ನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಫುಡ್ನ ಕೇಟ್ರಿಂಗ್ ಅವ್ರಿಗೆ ಹೇಳಿದ್ವಿ. ಜಸ್ಟ್ ಸಿಂಪಲ್ ಆಗಿ ಒಂದೆರಡು ರೈಸ್ ಐಟಮ್ಗಳನ್ನ ಮಾಡಿಸಿದ್ವಿ ಅಷ್ಟೇ. ಪೂಜೆ ಬೇಗ ಮುಗ್ದಿದ್ರಿಂದ ಇನ್ನು ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು ನಮಗೆ. ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಹಾಗೆ ಒಬ್ಬರನ್ನೊಬ್ಬರನ್ನ ಕಾಲು ಎಳ್ಕೊಂಡು ಏನೋ ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ರು ಎಲ್ಲರೂ. ಸೊ ಇಂಥ ಒಂದು ಟೈಮಲ್ಲೇ ಅಂದರೆ ಯಾವ್ದಾದ್ರು ಪೂಜೆ ಫಂಕ್ಷನ್ಗಳಲ್ಲೇ ಅಲ್ವಾ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆಗೋಕ್ಕಾಗೋದು. ಸೊ ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ಈ ಥರ ಫಂಕ್ಷನ್ಗಳನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇನ್ನು ಮಕ್ಕಳಿಗೂ ಕೂಡ ಇದೊಂಥರ ಎಂಜಾಯ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲರ ಜೊತೆ ಮಿಂಗಲ್ ಆಗಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಸೊ ಈ ರೀತಿ ಫಂಕ್ಷನ್ ಮಾಡಿದಾಗಲೇ ಅಲ್ವಾ ನಮ್ಮವರು ತಮ್ಮವರು ಅಂತ ಮಕ್ಕಳಿಗೂ ಕೂಡ ಗೊತ್ತಾಗೋದು. ಇನ್ನು ನಾವು ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಲೈಟ್ ಆಗಿದ್ರು ಕೂಡ ಫುಡ್ ತುಂಬಾನೇ ಟೇಸ್ಟಿ ಆಗಿತ್ತು. ಬಂದವರೆಲ್ಲರೂ ಹಾಗೆ ಹೇಳ್ತಾ ಇದ್ರು ಊಟ ತುಂಬಾನೇ ಚೆನ್ನಾಗಿದೆ ಅಂತ. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಮತ್ತೊಮ್ಮೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.